Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ತಗೊಂಡಿರೋಂಥ ಟಾಪಿಕ್ ಬಂದು functions of financial market. Before we take up functions of financial market, first let us know what is market and financial market. If we see what is market, market is nothing but a place, okay, or it is a place where two persons, one is seller, another one is buyer, who is going to meet and make a mutual agreement to exchange. That place we call it as market. Okay, so financial market means it is a market where financial instruments will be exchanged between whom, the lender and borrower. Who is a lender? The household sector will lend because household people will make a savings, and who is going to borrow? Firm sector is going to borrow. That is nothing but a borrowers. Who are borrowers? Investors. So here household people, those who are having excess money, they will make a savings. If they keep idly, ಅದನ್ನು ಮನೆಯಲ್ಲಿ ಹಾಗೆ ಇಟ್ಕೊಂಡ್ರೆ ಅದು ಅಲ್ಲಿ ಅವರು ಇನ್ಕಮ್ ಅರ್ನ್ ಮಾಡೋಕ್ಕಾಗಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಇರ್ಬೋದು, ಡಿವಿಡೆಂಟ್ ಇರ್ಬೋದು. ಸೊ ಈ ಥರದವರು ಅರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ದೇ ಆರ್ ಗೋಯಿಂಗ್ ಟು ಗಿವ್ ಆಸ್ ಅ ಲೋನ್ ಟು ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಫಾರ್ಮ್ ಸೆಕ್ಟರ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಫಾರ್ಮ್ ಸೆಕ್ಟರ್ ಏನು ಮಾಡ್ತಾರೆ, ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಬಾರೋ ಮಾಡ್ತಾರೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಮಾರ್ಕೆಟ್ ವಿಲ್ ಆಕ್ಟ್ ಆಸ್ ಅ ಇಂಟರ್ಮೀಡಿಯೇಟ್ ಬಿಟ್ವೀನ್ ಲೆಂಡರ್ಸ್ ಆ್ಯಂಡ್ ಬಾರೋವರ್ಸ್. ಲೆಂಡರ್ಸ್ ಯಾರು? ಹೌಸ್ ಹೋಲ್ಡ್ ಹೂ ಆರ್ ಹ್ಯಾವಿಂಗ್ ಎಕ್ಸಸ್ ಮನಿ, ಯಾರ ಹತ್ರ ಜಾಸ್ತಿ ಮನಿ ಇದೆಯೋ ಅವರು ಲೆಂಡ್ ಮಾಡ್ತಾರೆ. ಬಾರೋವರ್ಸ್ ಯಾರು? ಇನ್ವೆಸ್ಟರ್ಸ್. ಯಾವಾಗ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾರೋ ಅವಾಗ ಪ್ರೊಡಕ್ಟಿವ್ ಕೆಪಾಸಿಟಿ ಆಫ್ ಎಕಾನಮಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇವರಿಗೆ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಇರುತ್ತೆ. ದೇರ್ ಇಸ್ ಅ ನೀಡ್ ಆಫ್ ಮನಿ. ಯಾರಿಗೆ? ಫರ್ಮ್ ಸೆಕ್ಟರ್ಗೆ. ಹೌಸ್ ಹೋಲ್ಡ್ ಸೆಕ್ಟರ್ ಹತ್ರ ಎಕ್ಸಸ್ ಮನಿ ಇರೋ ಅಂಥದ್ದನ್ನು ಅವರು ಥ್ರೂ ಫೈನಾನ್ಷಿಯಲ್ ಮಾರ್ಕೆಟ್ ದೇ ವಿಲ್ ಇನ್ವೆಸ್ಟ್ ಆನ್ ಕಂಪನೀಸ್ ಆರ್ ಫರ್ಮ್ಸ್, ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್, ಈ ಥರದ ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಸೊ ಹಾಗಾದರೆ ಫೈನಾನ್ಷಿಯಲ್ ಮಾರ್ಕೆಟ್ ಮೀನಿಂಗ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಕ್ರಿಯೇಷನ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್. ಓಕೆ, ಹಾಗಾದರೆ ಫಂಕ್ಷನ್ಸ್ ಏನು? ದ ಫಸ್ಟ್ ಫಂಕ್ಷನ್ ನೋಡಿದ್ದೆ ಆದರೆ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಆ್ಯಂಡ್ ಚಾನಲೈಸಿಂಗ್ ದೆಮ್ ಇಂಟು ಮೋಸ್ಟ್ ಪ್ರೊಡಕ್ಟಿವ್ ಯೂಸಸ್. ಸೊ ಇಲ್ಲಿ ಪ್ರೊಡಕ್ಟಿವ್ ಯೂಸಸ್ ಅಂತಂದರೆ ಮೇಕಿಂಗ್ ಇನ್ವೆಸ್ಟ್ಮೆಂಟ್ ಆನ್ ಪ್ರೊಡಕ್ಷನ್ ಆಫ್ ಗುಡ್ಸ್ ಆ್ಯಂಡ್ ಸರ್ವೀಸಸ್. ಯಾರು ಪ್ರೊಡಕ್ಷನ್ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗ್ತಾರೆ? ಹೌಸ್ ಹೋಲ್ಡ್ ಸೆಕ್ಟರ್ ಇನ್ವಾಲ್ವ್ ಆಗ್ತಾರೆ. ಕರೆಕ್ಟಾ? ಸೊ ಯಾರು ಸೇವಿಂಗ್ಸ್ ಮಾಡ್ತಾರೆ? ಹೌಸ್ ಹೋಲ್ಡ್ ಸೆಕ್ಟರ್ ಸೇವಿಂಗ್ಸ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ? ಫರ್ಮ್ ಸೆಕ್ಟರ್ ಮಾಡ್ತಾರೆ ಅಲ್ವಾ? ಸೊ ಈಗ ಹೌಸ್ ಹೋಲ್ಡ್ ಸೆಕ್ಟರಿಂದ ಫರ್ಮ್ ಸೆಕ್ಟರ್ಗೆ ಮೊಬಿಲೈಸ್ ಮಾಡೋ ಅಂಥ ಫಂಕ್ಷನ್ನು ಈ ಫೈನಾನ್ಷಿಯಲ್ ಮಾರ್ಕೆಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಫೈನಾನ್ಷಿಯಲ್ ಮಾರ್ಕೆಟು ವಿಲ್ ಆ್ಯಕ್ಟ್ ಆಸ್ ಅ ಇಂಟರ್ಮೀಡಿಯೇಟ್, ಬ್ರೋಕರ್ ಥರ ಅಥವಾ ಇಂಟರ್ಮೀಡಿಯೇಟ್ ಥರ ಆ್ಯಕ್ಟ್ ಮಾಡುತ್ತೆ ಅಂತ ನಾವು ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾರ ಮಧ್ಯದಲ್ಲಿ ಅಂತಂದರೆ ಸೇವರ್ಸು ಮತ್ತು ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಅಂತ ನಾವು ಹೇಳ್ಬೋದು. ನೋಡಿ ಇಲ್ಲಿ, ಫೆಸಿಲಿಟೇಟ್ಸ್ ಟ್ರಾನ್ಸ್ಫರ್ ಆಫ್ ಸೇವಿಂಗ್ಸ್ ಫ್ರಮ್ ಸೇವರ್ಸ್ ಟು ಇನ್ವೆಸ್ಟರ್ಸ್. Financial markets help people to invest their savings in various financial instruments and earn income. ಹೌಸ್ ಹೋಲ್ಡ್ ಸೆಕ್ಟರ್ ಬ್ಯಾಂಕಲ್ಲಿ ಮಾತ್ರ ಇಟ್ಟರೆ, ಅವರು ಫಿಕ್ಸೆಡ್ ಡೆಪಾಸಿಟ್ ಆಗಿ ಇಟ್ಟರೆ ಅಥವಾ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಆದರೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಹೋದರೆ ದೇ ಕ್ಯಾನ್ ಅರ್ನ್ ಇನ್ಕಮ್ ಆನ್ ದೇರ್ ಸೇವಿಂಗ್ಸ್ ಇನ್ ಅ ಡಿಫ್ರೆಂಟ್ ಅಪ್ರೋಚಸ್ಸಲ್ಲಿ. ಈಗ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಡಿಬೆಂಚರ್ಸ್ ಮೇಲೆ ಇನ್ವೆಸ್ಟ್, ಅಲ್ಲಿ ವೆರೈಟೀಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಸಿಗುತ್ತೆ. ಸೊ ಅಂಥದ್ರ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅವ್ರದ್ದು ಇನ್ಕಮ್ ಕೂಡ ಹಾಗೆ ವೇರಿಯೇಷನ್ ಇರುತ್ತೆ. ರಿಸ್ಕ್ ಇರುತ್ತೆ, ನಿಜ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಅದು ರಿಸ್ಕ್ಗೆ ತಕ್ಕಂಗೆ ಇನ್ಕಮು ಕೂಡ ಇರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಯು ಶುಡ್ ಮೇಕ್ ಅ ಇನ್ವೆಸ್ಟ್ಮೆಂಟ್ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್, ಇಟ್ ಫೆಸಿಲಿಟೇಟ್ ಮೊಬಿಲೈಸೇಷನ್ ಆಫ್ ಸರ್ಪ್ಲಸ್
funds into the most productive uses. ಫೈನಾನ್ಷಿಯಲ್ ಮಾರ್ಕೆಟ್ ಇಲ್ಲ ಅಂತಂದಿದ್ರೆ ಹೌಸ್ ಹೋಲ್ಡ್ ಪೀಪಲ್ಲು ಪ್ರತಿಯೊಬ್ಬರನ್ನೂ ಹೋಗಿ ಯು ಆರ್ ಅ ಇನ್ವೆಸ್ಟರಾ, ನೀವು ಇನ್ವೆಸ್ಟ್ ಮಾಡ್ತೀರಾ, ನಿಮಗೆ ಕೊಡ್ಲಾ ಫೈನಾನ್ಷಿಯಲ್ ಅಸೆಟ್ಸ್ ಅಥವಾ ಫೈನಾನ್ಸ್ ನಿಮ್ಗೆ ಮಾಡಲಾ, ಆ ಥರ ನಾವು ಕೇಳ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಫೈನಾನ್ಸ್ ಮಾರ್ಕೆಟ್ ಇರೋದ್ರಿಂದ ಯಾರ್ಯಾರ ಹತ್ರ ಸರ್ಪ್ಲಸ್ ಫಂಡ್ಸ್ ಇರುತ್ತೋ ಆ ಫಂಡ್ಸ್ನೆಲ್ಲನೂ ನಾವು ಪ್ರೊಡಕ್ಟಿವ್ ಪರ್ಪಸ್ಗೆ ಅಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮೊಬಲೈಸ್ ಮಾಡ್ಬೋದು. ಅದು ಪಾಸಿಬಿಲಿಟಿ ಇರೋದು ಯಾಕೆ ಅಂತಂದರೆ ಈ ಫೈನಾನ್ಸ್ ಮಾರ್ಕೆಟ್ ಇರೋದ್ರಿಂದ ಅಂತಲೇ ನಾವು ಹೇಳಬಹುದು. ಎಸ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡೋದಾದರೆ ಫೆಸಿಲಿಟೇಟಿಂಗ್ ಪ್ರೈಸ್ ಡಿಸ್ಕವರಿ. ನಮಗೆಲ್ಲ ಗೊತ್ತಿದೆ ಮಾರ್ಕೆಟಲ್ಲಿ ಡಿಮಾಂಡ್ ಕರ್ವ್ ಮತ್ತು ಸಪ್ಲೈ ಕರ್ವ್ ಅಂತ ಇರುತ್ತೆ ಅಲ್ವಾ. ಸೊ ಇಲ್ಲಿ ಡಿಮಾಂಡ್ ಕರ್ವ್ ಯಾರ್ದು ರೆಪ್ರೆಸೆಂಟ್ ಮಾಡ್ತೀರಂದರೆ ಬಿಸ್ನೆಸ್ ಫರ್ಮ್ಸ್ represents demand. Okay, supply ಅಂತ ನೋಡಿದಾದ್ರೆ who represents household sector represents supply. ಯಾಕಂತಂದ್ರೆ household sector will supply money ಅಲ್ವಾ. ಸೊ ಡಿಮಾಂಡ್ ಯಾರು ಕೊಡ್ತಾರೆ ಅಂತಂದ್ರೆ ಸೊ ಡಿಮಾಂಡೆಡ್ ಬೈ ಫರ್ಮ್ ಸೆಕ್ಟರ್. ಯಾರು ಮನಿಗೆ ಡಿಮಾಂಡ್ ಕೊಡ್ತಾರೆ? ಫರ್ಮ್ ಸೆಕ್ಟರ್. ಹಾಗಾಗಿ ಡಿಮಾಂಡ್ ಕರ್ವ್ ವಿಲ್ ಹ್ಯಾವ್ ನೆಗೆಟಿವ್ ಸ್ಲೋಪ್ ಆ್ಯಂಡ್ ಸಪ್ಲೈ ಕರ್ವ್ ವಿಲ್ ಹ್ಯಾವ್ ಪಾಸಿಟಿವ್ ಸ್ಲೋಪ್. ಈ ರೀತಿಯಾಗಿ ಅವರು ಏನನ್ನ ಡಿಟರ್ಮೈನ್ ಮಾಡ್ತಾರೆ ಅಂದರೆ ಪ್ರೈಸ್ನ ಡಿಟರ್ಮೈನ್ ಮಾಡ್ತಾರೆ. ಸೊ ಇದನ್ನು ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ನಾವು ಹೇಳ್ಬೋದು. ಸೊ ವಿತ್ ದ ಹೆಲ್ಪ್ ಆಫ್ demand and supply forces in the market, we can determine demand for and supply of financial assets. ಅದನ್ನು ನೀವು ಇಲ್ಲಿ ನೋಡ್ಬೋದು. The price is determined from the forces of demand and supply, where business firms represents demand and households represents a supply component. ಸೊ ಇಲ್ಲಿ ನೀವು ನೋಡ್ಬೋದು ಮಕ್ಕಳ, ಸಪ್ಲೈ ಕರ್ವ್ ಪಾಸಿಟಿವ್ ಸ್ಲೋಪ್ ಇದೆ, ಡಿಮಾಂಡ್ ಕರ್ವ್ ನೆಗೆಟಿವ್ ಸ್ಲೋಪ್ ಇದೆ. ಸೊ ಯಾರು ಸಪ್ಲೈ ಮಾಡ್ತಾರೆ ಹಣನ ಅಂತಂದರೆ ಅದು ಬಂದು ಹೌಸ್ ಹೋಲ್ಡ್ ಸೆಕ್ಟರ್ ಆಗಿರುತ್ತೆ. ಯಾರು ಡಿಮಾಂಡ್ ಕೊಡ್ತಾರೆ ಮನಿಗೆ ಅಂತ ನೋಡಿದ್ದೆ ಆದರೆ ಅದು ಬಂದು ಫರ್ಮ್ಸ್ ಇರುತ್ತೆ. ಸೊ ಇಬ್ಬರು ಒಪ್ಕೊಳೋದು ಯಾವ ಪ್ರೈಸ್ಗೆ ಅಂದರೆ ಎಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನ್ ಇರುತ್ತೋ ಅದು. ಸೊ ಈ ರೀತಿಯಾಗಿ ನಾವು ಪ್ರೈಸ್ನ ಡಿಟರ್ಮೈನ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. The intersection or interaction between demand and supply helps to establish a price for the financial assets which is being traded in that particular market. Next ನೋಡೋದಾದ್ರೆ ಥರ್ಡ್ ಪಾಯಿಂಟ್ ಮಕ್ಕಳು, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಪ್ರೊವೈಡ್ ಲಿಕ್ವಿಡಿಟಿ ಟು ಫೈನಾನ್ಷಿಯಲ್ ಅಸೆಟ್ಸ್. ಈಗ ಫೈನಾನ್ಷಿಯಲ್ ಅಸೆಟ್ಸನ್ನು ನೀವು ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್ ಈ ಥರದ್ದು ಇರುತ್ತಲ್ವ, ಅದನ್ನು ನಾವು ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಹೇಳ್ತೀವಲ್ಲ. ಈ ಫೈನಾನ್ಷಿಯಲ್ ಅಸೆಟ್ಸ್ನ ನೀವು ಯಾವಾಗ ಬೇಕಾದ್ರೂ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಪರ್ಚೇಸು ಮಾಡ್ಬೋದು, ಸೇಲು ಮಾಡ್ಬೋದು. ರೆಡಿಯಾಗಿರುತ್ತೆ. ಮಾರ್ಕೆಟ್ ಈಸ್ ಆಲ್ವೇಸ್ ರೆಡಿ ವೇರ್ ಯು ಕ್ಯಾನ್ ಪರ್ಚೇಸ್ ಆ್ಯಂಡ್ ಯು ಕ್ಯಾನ್ ಸೆಲ್. ಹಾಗಾಗಿ ಈ ಫೈನಾನ್ಷಿಯಲ್ ಮಾರ್ಕೆಟು ಈ ಫೈನಾನ್ಷಿಯಲ್ ಅಸೆಟ್ಸ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇಟ್ ಫೆಸಿಲಿಟೇಟ್ಸ್ ಈಸಿ ಲಿಕ್ವಿಡಿಟಿ ಟು ಫೈನಾನ್ಷಿಯಲ್ ಅಸೆಟ್ಸ್. ಯು ಕ್ಯಾನ್ ಡಿಸ್ಕ್ಲೋಸ್ ಈಸಿಲಿ. ಅದೇ ಒಂದು ಪ್ರಾಪರ್ಟಿ ಅಂತಂದರೆ ಅದನ್ನು ಡಿಸ್ಕ್ಲೋಸ್ ಮಾಡೋದು ತುಂಬ ಟೈಮ್ ತೊಗೊಳುತ್ತೆ. ಆದರೆ ಈ ಫೈನಾನ್ಷಿಯಲ್ ಅಸೆಟ್ಸ್ ಆಗಲ್ಲ. ವೆರಿ ಈಸಿಲಿ ವಿತಿನ್ ಅ ಶಾರ್ಟ್ ಪೀರಿಯಡ್ ನೀವೇನು ಮಾಡ್ಬೋದು, ಫೈನಾನ್ಷಿಯಲ್ ಅಸೆಟ್ಸ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು. ಹಾಗಾಗಿ ನಾವು ಹೇಳ್ತೀವಿ ಫೈನಾನ್ಷಿಯಲ್ ಮಾರ್ಕೆಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಟು ಫೈನಾನ್ಷಿಯಲ್ ಅಸೆಟ್ಸ್ ಅಂತ. ಹೋಲ್ಡರ್ಸ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಕ್ಯಾನ್ ರೆಡಿಲಿ ಸೆಲ್ ಆ್ಯಂಡ್ ಬೈ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಫ್ರಮ್ ಫೈನಾನ್ಷಿಯಲ್ ಮಾರ್ಕೆಟ್. ಈಸಿಯಾಗಿ ಮತ್ತೆ ಎವ್ರಿಥಿಂಗ್ ವಿಲ್ ಬಿ ರೆಡಿ. ಅರ್ಥ ಆಗ್ತಾ ಇದೆ? ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ. ಇನ್ಫಾರ್ಮೇಷನ್ನು ಅಪ್ಡೇಟ್ಸ್ ಆಗಿರುತ್ತೆ, ರೆಡಿಮೇಡ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಹಾಗಾಗಿ ನೀವು ಏನು ಮಾಡ್ಬೋದು, ನಿಮ್ಮ ಏನು ಫೈನಾನ್ಷಿಯಲ್ ಅಸೆಟ್ಸ್ನ ಈಸಿಯಾಗಿ ಸೇಲ್ ಮಾಡ್ಬೋದು ಮತ್ತು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ರೆಡ್ಯೂಸ್ ದಿ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್. ರೆಡ್ಯೂಸಸ್ ದಿ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್. ಈಗ ನೋಡಿ, ನಾವು ಯಾವುದೇ ಒಂದು ಕಾರ್ ಲೋನ್ ತೊಗೊಳ್ಬೇಕು ಅಂತಂದರೆ ಬ್ಯಾಂಕ್ಗೆ ಹೋಗಬೇಕು, ಅಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಬೇಕು, ಜೊತೆಗೆ ಫೈನಾನ್ಸಸ್ ಬರ್ತಾರೆ ಮತ್ತು ಅವರು ಡೀಟೇಲ್ಸ್ ಕೊಡ್ತಾರೆ. ಅದಾದಮೇಲೆ ದೇ ವಿಲ್ ಚಾರ್ಜ್ ಸಮ್ ಕಮಿಷನ್ ಅಲ್ವಾ.
ಸೊ ಇದು ಒಂದು ಲಾಂಗ್ ಪ್ರೋಸೆಸ್ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ, ಎಫರ್ಟ್ಸ್ ಹಾಕಬೇಕಾಗತ್ತೆ, ಜೊತೆಗೆ ಮನಿ ಕೂಡ ಖರ್ಚಾಗುತ್ತೆ. ಅದೇ ನೀವು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದೇ ಆದರೆ ಅಂಥ ಟೈಮಲ್ಲಿ ಎಲ್ಲ ವ್ಯಾಲ್ಯುಬಲ್ ಇನ್ಫಾರ್ಮೇಷನ್ನು ಬೋತ್ ಬಯರ್ಸ್ ಮತ್ತು ಸೆಲ್ಲರ್ಸ್ಗೆ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ, ರೆಡಿಯಾಗಿರುತ್ತೆ, ಜೊತೆಗೆ ಈಸಿಯಾಗಿ ಸಿಗುತ್ತೆ, ವ್ಯಾಲ್ಯುಬಲ್ ಇನ್ಫಾರ್ಮೇಷನ್ನೇ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಜೊತೆಗೆ ಇಲ್ಲೇನಾಗುತ್ತೆ, ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ನಿಮಗೆ ಬ್ರೋಕರ್ಸ್ ಇರ್ತಾರೆ. ಸೊ ಅವ್ರ ಮೂಲಕ ನೀವೇನಾದರೂ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಏನಾದರೂ ಮಾಡಿದ್ರೆ ಅವರು ಮಿನಿಮಲ್ ಚಾರ್ಜ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಂದರೆ ಕಮಿಷನ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದು ಚೀಪಾಗಿ ವರ್ಕ್ ಆಗುತ್ತೆ, ಬೋತ್ ಫಾರ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಇಟ್ ಹೆಲ್ಪ್, ಫೈನಾನ್ಷಿಯಲ್ ಮಾರ್ಕೆಟ್ ಇರೋದ್ರಿಂದನೇ ಇಟ್ ರೆಡ್ಯೂಸಸ್ ದಿ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ ಅಂತಲೇ ನಾವು ಹೇಳಬಹುದು. Dear students, if you like, please like, share and subscribe to my channel. Thank you so much.